ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕೆಳೆ ಅಕಾಡೆಮಿಗೆ ಆತ್ಮೀಯವಾದಂಥ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ನಿಮ್ಮೆಲ್ಲರ ಪ್ರೀತಿಯ ವಿಜ್ಞಾನ ಶಿಕ್ಷಕ ಪವನ್ ಕುಮಾರ್ ಪೊಲೀಸ್ ಪಾಟೀಲ್. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಜೀವಕ್ರಿಯೆಗಳು ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಜೀವಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ಜೀವಕ್ರಿಯೆಗಳು. ಈ ಜೀವಕ್ರಿಯೆಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 2019ರಿಂದ 2025ರವರೆಗೆ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತಹ ಬಹು ಆಯ್ಕೆಯ ಹಾಗೂ 1 ಅಂಕದ ಪ್ರಶ್ನೆಗಳನ್ನು ವಿಶ್ಲೇಷಣೆಯ ವಿವರಣಾತ್ಮಕ ರೂಪದಲ್ಲಿ ನಾವು ಇಂದು ಅಧ್ಯಯನ ಮಾಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 1. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ? ಆಪ್ಷನ್ ಎ, ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಆಪ್ಷನ್ ಬಿ, ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲೀಯವಾಗುತ್ತದೆ. ಆಪ್ಷನ್ ಸಿ, ಅಮೈಲೇಸ್ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ. ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ. ಇವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯಗೊಳ್ಳುತ್ತದೆ. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಅಂದ್ರೆ, ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ನಡಿಬೇಕಾಗಿತ್ತಂದ್ರೆ ಇಲ್ಲಿ ಪಿತ್ತಜನಕಾಂಗದಲ್ಲಿ ಬಿಡುಗಡೆಯಾದಂತಹ ಪಿತ್ತರಸದಿಂದಾಗಿ ಏನಾಗುತ್ತಪ್ಪ ಅಂದ್ರೆ ಆಮ್ಲೀಯವಾದಂಥ ಆಹಾರ ಕ್ಷಾರೀಯಗೊಳ್ಳುತ್ತದೆ. ಸರಿಯಾದಂತಹ ಉತ್ತರ. ಪ್ರಶ್ನೆ 2. ಕಾರ್ಬೋಹೈಡ್ರೇಟುಗಳು, ಪ್ರೋಟೀನುಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಡ್ಯಾಶ್. ಆಪ್ಷನ್ ಎ, ಜಠರ. ಆಪ್ಷನ್ ಬಿ, ದೊಡ್ಡ ಕರಳು. ಆಪ್ಷನ್ ಸಿ, ಸಣ್ಣ ಕರಳು. ಆಪ್ಷನ್ ಡಿ, ಯಕೃತ್. ಕಾರ್ಬೋಹೈಡ್ರೇಟುಗಳು, ಪ್ರೋಟೀನುಗಳು ಮತ್ತು ಕೊಬ್ಬುಗಳು ಇವೆಲ್ಲವೂ ಕೂಡ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಯಾವ ಭಾಗದಲ್ಲಿ ಸಂಪೂರ್ಣವಾಗಿ ಪಚನಗೊಳ್ಳುತ್ತವೆಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಣ್ಣ ಕರಳು ಸರಿಯಾದಂತಹ ಉತ್ತರವಾಗಿದೆ. ಪ್ರಶ್ನೆ 3. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ಪ್ರಶ್ನೆಯನ್ನು ಸರಿಯಾದ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋರಿ. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಅಂತ ಕೇಳ್ಯಾರ. ಆಪ್ಷನ್ ಎ, ಅಪಧಮನಿಗಳು. ಆಪ್ಷನ್ ಬಿ, ಲೋಮನಾಳಗಳು. ಆಪ್ಷನ್ ಸಿ, ಪುಪ್ಪಸಕ ಅಪಧಮನಿಗಳು. ಆಪ್ಷನ್ ಡಿ, ಅಭಿಧಮನಿಗಳು. ಸರಿಯಾದಂಥ ಉತ್ತರ ಅಭಿಧಮನಿಗಳು ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಇಲ್ಲಿ ಅಪಧಮನಿಗಳು ಏನು ಮಾಡ್ತವಪ್ಪ ಅಂದ್ರೆ ಹೃದಯದಲ್ಲಿರುವಂತಹ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆಯನ್ನು ಮಾಡ್ತಾವೆ. ನೆಕ್ಸ್ಟ್ ಪುಪ್ಪಸಕ ಅಪಧಮನಿಗಳು ಇವು ಕೂಡ ಏನಪ್ಪ ಅಂದ್ರೆ ಅಪಧಮನಿಗಳು ಏನು ಮಾಡ್ತಾವೆ, ಹೃದಯದಿಂದ ರಕ್ತವನ್ನು ಸಾಗಾಣಿಕೆ ಮಾಡ್ತಾವೆ ದೇಹದ ಎಲ್ಲ ಭಾಗಗಳಿಗೆ. ಲೋಮನಾಳಗಳು, ಈ ಲೋಮನಾಳಗಳು ಕೂಡ ಏನು ಮಾಡ್ತಾವಪ್ಪ ಅಂದ್ರೆ ರಕ್ತ ಸಾಗಾಣಿಕೆ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾವೆ. ಆದರೆ ಇಲ್ಲಿ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ತರುವಂಥ ರಕ್ತನಾಳಗಳು ಯಾವಪ್ಪ ಅಂದ್ರೆ ಅಭಿಧಮನಿಗಳು ಸರಿಯಾದಂತಹ ಉತ್ತರ. ಪ್ರಶ್ನೆ 4. ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು. ಹೃದಯದಿಂದ ಎಂಥ ರಕ್ತವನ್ನಪ್ಪ ಅಂದ್ರೆ ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತವಾದ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಕಳಿಸುವಂಥ ರಕ್ತನಾಳಗಳು ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಎ, ಪುಪ್ಪಸಕ ಅಭಿಧಮನಿಗಳು. ಆಪ್ಷನ್ ಬಿ, ಮಹಾ ಅಪಧಮನಿ. ಆಪ್ಷನ್ ಸಿ, ಅಭಿಧಮನಿಗಳು. ಆಪ್ಷನ್ ಡಿ, ಪುಪ್ಪಸಕ ಅಪಧಮನಿಗಳು. ಸರಿಯಾದಂತಹ ಉತ್ತರ ಪುಪ್ಪಸಕ ಅಪಧಮನಿಗಳು. ಈ ಪುಪ್ಪಸಕ ಅಪಧಮನಿಗಳ ಕಾರ್ಯ ಏನಪ್ಪ ಅಂದ್ರೆ ಇವೇನು ಮಾಡ್ತಾವ, ಹೃದಯದಲ್ಲಿರುವಂಥ ಆಕ್ಸಿಜನ್ ರಹಿತ ರಕ್ತವನ್ನು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಏನು ಮಾಡ್ತಾವ, ಶ್ವಾಸಕೋಶಗಳಿಗೆ ಸಾಗಾಣಿಕೆ ಮಾಡ್ತಾವ. ಶ್ವಾಸಕೋಶಗಳೇನು ಮಾಡ್ತಾವ, ಕಾರ್ಬನ್ ಡೈಆಕ್ಸೈಡನ್ನು ತೆಗೆದು ಅದಕ್ಕೆ ಆಮ್ಲಜನಕವನ್ನು ಮಿಕ್ಸ್ ಮಾಡಿ ಏನು ಮಾಡ್ತಾವ, ಮರಳಿ ಹೃದಯಕ್ಕೆ ಕಳಿಸ್ತಾವ. ಮತ್ತು ಹೃದಯ ಏನು ಮಾಡ್ತಪ್ಪ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕಯುಕ್ತವಾದಂತಹ ರಕ್ತವನ್ನು ಸಾಗಾಣಿಕೆ ಮಾಡ್ತದೆ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪುಪ್ಪಸಕ ಅಪಧಮನಿಗಳು.
ಐದನೇ ಪ್ರಶ್ನೆ, ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆ. ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆ. ಆಪ್ಷನ್ ಎ ಬಾಷ್ಪ ವಿಸರ್ಜನೆ, ಆಪ್ಷನ್ ಬಿ ಅಭಿಸರಣೆ, ಆಪ್ಷನ್ ಸಿ ವಿಸರಣೆ, ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ. ಸರಿಯಾದಂತಹ ಉತ್ತರ ವಸ್ತು ಸ್ಥಾನಾಂತರಣ. ಸಸ್ಯಗಳಲ್ಲಿ ನಡೆಯುವಂತಹ ವಿಲೀನಗೊಳ್ಳಬಲ್ಲ, ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ಉತ್ಪನ್ನಗಳ ಸಾಗಾಣಿಕೆ ಏನಾಗುತ್ತಲ್ಲ, ಆ ಒಂದು ಸಾಗಾಣಿಕೆಗೆ ನಾವೇನಂತ ಕರಿತೀವಿ, ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ವಸ್ತು ಸ್ಥಾನಾಂತರಣ. ಆರನೇ ಪ್ರಶ್ನೆ, ಸಸ್ಯಗಳಲ್ಲಿ ಕ್ಸೈಲಮ್ನ ಪ್ರಮುಖ ಕಾರ್ಯ. ಸಸ್ಯಗಳಲ್ಲಿ ಎರಡು ವಾಹಕ ಅಂಗಾಂಶಗಳು ಬರ್ತಾವ, ಒಂದು ಕ್ಸೈಲಮ್ಮ, ಇನ್ನೊಂದು ಫ್ಲೋಯಮ್ಮ. ಅಲ್ಲಿ ನಮಗೆ ಯಾವುದರ ಕಾರ್ಯವನ್ನು ಕೇಳ್ಯಾರಪ್ಪ ಅಂದ್ರೆ ಕ್ಸೈಲಮ್ನ ಕಾರ್ಯವನ್ನು ಕೇಳ್ಯಾರ. ಆಪ್ಷನ್ ಎ ನೀರಿನ ಸಾಗಾಣಿಕೆ, ಆಪ್ಷನ್ ಬಿ ಆಹಾರದ ಸಾಗಾಣಿಕೆ, ಆಪ್ಷನ್ ಸಿ ಅಮೈನೋ ಆಮ್ಲಗಳ ಸಾಗಾಣಿಕೆ, ಆಪ್ಷನ್ ಡಿ ಆಕ್ಸಿಜನ್ನ ಸಾಗಾಣಿಕೆ ಅಂತ ಕೇಳ್ಯಾರ. ಇಲ್ಲಿ ನಮಗೆ ಕ್ಸೈಲಮ್ನ ಪ್ರಮುಖ ಕಾರ್ಯ ಏನಪ್ಪ ಅಂದ್ರೆ ನೀರಿನ ಸಾಗಾಣಿಕೆ. ಆಹಾರದ ಸಾಗಾಣಿಕೆ ಯಾವ ಅಂಗಾಂಶ ಮಾಡ್ತದ, ಫ್ಲೋಯಮ್ ಮಾಡ್ತದ. ಹಾಗಾಗಿ ಸಸ್ಯಗಳಲ್ಲಿ ಕ್ಸೈಲಮ್ನ ಪ್ರಮುಖ ಕಾರ್ಯ ಏನಪ್ಪ ಅಂದ್ರೆ ನೀರಿನ ಸಾಗಾಣಿಕೆ. ಆಪ್ಷನ್ ಎ, ಆರನೇ ಕ್ವಶನ್ಕ ಆಪ್ಷನ್ ಎ ನೀರಿನ ಸಾಗಾಣಿಕೆ ಸರಿಯಾದಂತಹ ಉತ್ತರವಾಗಿದೆ. ಪ್ರಶ್ನೆ 7, ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ. ಆಪ್ಷನ್ ಎ ಪೋಷಣೆ, ಆಪ್ಷನ್ ಬಿ ಉಸಿರಾಟ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಸಂತಾನೋತ್ಪತ್ತಿ. ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯವೇನು ಅಂತ ಕೇಳ್ಯಾರ. ಮೂತ್ರಪಿಂಡಗಳು ಏನು ಮಾಡ್ತಾವಪ್ಪ ಅಂದ್ರೆ ಮೂತ್ರವನ್ನು ವಿಸರ್ಜನೆ ಮಾಡ್ತಾವ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ವಿಸರ್ಜನೆ. ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಪೋಷಣೆ. ಪೋಷಣೆ ಎಂಬುದೇನಪ್ಪ ಅಂದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದು ಅಥವಾ ಒಂದು ಜೀವಿಯು ಆಹಾರವನ್ನು ತೆಗೆದುಕೊಳ್ಳುವಂಥ ಒಂದು ಕ್ರಿಯೆ. ನೆಕ್ಸ್ಟ್ ಉಸಿರಾಟ, ಇದು ಶ್ವಾಸಕೋಶಗಳಿಗೆ ಸಂಬಂಧಿಸಿದಂಥ ಒಂದು ಜೈವಿಕ ಕ್ರಿಯೆ. ಸಂತಾನೋತ್ಪತ್ತಿ, ಇದು ಪುರುಷರು ಮತ್ತು ಮಹಿಳೆಯಲ್ಲಿರುವಂತಹ ಲಿಂಗಾಣುಗಳಿಗೆ ಸಂಬಂಧಿಸಿದ ಒಂದು ಕ್ರಿಯೆ. ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ವಿಸರ್ಜನೆ. ನಿಖರವಾಗಿ ಮೂತ್ರಪಿಂಡಗಳ ಕಾರ್ಯ ಏನಪ್ಪ ಅಂದ್ರೆ ಮೂತ್ರ ವಿಸರ್ಜನೆ ಅಂತ ನಾವು ಹೇಳ್ಬೋದು. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ವಿಸರ್ಜನೆ. ಪ್ರಶ್ನೆ 8, ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುವ ಸ್ಥಳ. ಹೌದಾ, ಪೈರುವೇಟ್ ಗ್ಲೂಕೋಸ್ನ ಅಣುಸೂತ್ರ C6H12O6, ಅದು ವಿಭಜನೆಯಾಗಿ ಏನಾಗುತ್ತಾ ಪೈರುವೇಟ್ ಆಗುತ್ತಾ. ಪೈರುವೇಟ್ನ ವಿಭಜನೆಯಿಂದ ಏನು ಬಿಡುಗಡೆ ಆಗುತ್ತಾ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುತ್ತಾ. ಅದು ಜೀವಕೋಶದ ಯಾವ ಸ್ಥಳದಲ್ಲಿ ಬಿಡುಗಡೆ ಆಗುತ್ತಾ ಅಂತ ಕೇಳ್ಯಾರ. ಆಪ್ಷನ್ ಎ ಕೋಶದ್ರವ್ಯ, ಆಪ್ಷನ್ ಬಿ ಮೈಟೋಕಾಂಡ್ರಿಯಾ, ಆಪ್ಷನ್ ಸಿ ಗಾಲ್ಗಿ ಸಂಕೀರ್ಣ, ಆಪ್ಷನ್ ಡಿ ನ್ಯೂಕ್ಲಿಯಸ್. 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ. ಗ್ಲೂಕೋಸ್ ವಿಭಜನೆಯಾಗಿ ಏನಾಗುತ್ತಪ್ಪ ಅಂದ್ರೆ ಪೈರುವೇಟ್ ಆಗುತ್ತಾ. 3 ಕಾರ್ಬನ್ ಪರಮಾಣುಗಳಿಂದ ಏನಾಗುತ್ತಾ ಪೈರುವೇಟ್ ಆಗುತ್ತಾ. ಈ ಪೈರುವೇಟ್ನಿಂದ ಏನು ಬಿಡುಗಡೆ ಆಗುತ್ತಾ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುತ್ತಾ. ಅದು ಜೀವಕೋಶದ ಯಾವ ಭಾಗದಲ್ಲಿ ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಅದು ಜೀವಕೋಶದ ಮೈಟೋಕಾಂಡ್ರಿಯಾ ಎಂಬ ಭಾಗದಲ್ಲಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಎಂಬ ಅಂತಿಮ ಉತ್ಪನ್ನಗಳು ಉಂಟಾಗ್ತವೆ. 9ನೇ ಪ್ರಶ್ನೆ, ಇವುಗಳಲ್ಲಿ ಇದು ಮೂತ್ರಪಿಂಡಗಳ ಕಾರ್ಯವಾಗಿದೆ. ಜೀರ್ಣವಾಗದ, ಆಪ್ಷನ್ ಎ ಜೀರ್ಣವಾಗದ ಆಹಾರ ವಸ್ತುಗಳ ವಿಸರ್ಜನೆ, ಆಪ್ಷನ್ ಬಿ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ವಿಸರ್ಜನೆ, ಆಪ್ಷನ್ ಡಿ ಹಾರ್ಮೋನುಗಳ ಉತ್ಪಾದನೆ. ಮೂತ್ರಪಿಂಡಗಳ ಕಾರ್ಯ ಅಂತ ಕೇಳ್ಯಾರ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಮಾಡುವುದು. ಒಟ್ಟಾಗಿ ಮೂತ್ರಪಿಂಡಗಳ ಕಾರ್ಯ ಏನಪ್ಪ ಅಂದ್ರೆ ರಕ್ತವನ್ನು ಶುದ್ಧೀಕರಣ ಮಾಡಿ ಅದರಲ್ಲಿ ಇರುವಂತಹ ನೈಟ್ರೋಜನ್ ತ್ಯಾಜ್ಯಗಳನ್ನು ಹೊರಹಾಕುವಂಥ ಒಂದು ಕ್ರಿಯೆ ಯಾವುದಾಗಿರುತ್ತಪ್ಪ ಅಂದ್ರೆ ಮೂತ್ರಪಿಂಡದಾಗಿರ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಯೂರಿಯಾವನ್ನು ಮೂತ್ರದ ರೂಪದಲ್ಲಿ ವಿಸರ್ಜನೆ ಮಾಡುವುದು. ಪ್ರಶ್ನೆ 10, ಪತ್ರರಂಧ್ರದ ಕಾರ್ಯ. ಪತ್ರರಂಧ್ರ ಸಸ್ಯ ಜೀವಕೋಶದ ಎಲೆಯ ಭಾಗದಲ್ಲಿ ಏನು ಪತ್ರರಂಧ್ರಗಳು ಕಂಡು ಬರ್ತಾವ. ಈ ಒಂದು ಪತ್ರರಂಧ್ರಗಳ ಕಾರ್ಯವೇನು ಅಂತ ಕೇಳ್ಯಾರ. ಆಪ್ಷನ್ ಎ ಅನಿಲಗಳ ವಿನಿಮಯ, ಆಪ್ಷನ್ ಬಿ ನೀರಿನ ಸಾಗಾಣಿಕೆ, ಆಪ್ಷನ್ ಸಿ ಆಹಾರ ಸಾಗಾಣಿಕೆ, ಆಪ್ಷನ್ ಡಿ ಆಕ್ಸಿಜನ್ನ ಸಾಗಾಣಿಕೆ. ಪತ್ರರಂಧ್ರಗಳ ಕಾರ್ಯ ಏನಪ್ಪ ಅಂದ್ರೆ ಇಲ್ಲಿ ಪತ್ರರಂಧ್ರಗಳು ಅನಿಲಗಳ ವಿನಿಮಯ ಕಾರ್ಯವನ್ನು ಮಾಡ್ತಾವೆ. ತಮಗೆ ಅವಶ್ಯಕತೆ ಇರುವಂತಹ ಅನಿಲವನ್ನು ತೆಗೆದುಕೊಳ್ಳುವುದು ಹಾಗೂ ತಮಗೆ ಅನಾವಶ್ಯಕವಾಗಿರುವಂಥ ಅನಿಲವನ್ನು ಹೊರಗಡೆ ಹಾಕುವಂಥದ್ದು. ಇಲ್ಲಿ ಸಸ್ಯಗಳು ಹಗಲಿನ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಮಾಡುತ್ತವೆ. ಅದೇ ರೀತಿಯಾಗಿ
ರಾತ್ರಿಯ ವೇಳೆಯಲ್ಲಿ ಆಮ್ಲಜನಕ ಕ್ರಿಯೆಯನ್ನು ತೆಗೆದುಕೊಂಡು ಏನು ಮಾಡ್ತಾವಪ್ಪ ಅಂದ್ರೆ ಉಸಿರಾಟ ಕ್ರಿಯೆಯನ್ನು ಮಾಡ್ತಾವ. ಸಸ್ಯಗಳು ಕೇವಲ ಹಗಲಿನ ಸಮಯದಲ್ಲಿ ಮಾತ್ರ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಮಾಡುತ್ತವೆ. ಯಾಕಪ್ಪ ಅಂದ್ರೆ ಸಸ್ಯ ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡಬೇಕಾಗಿತ್ತಂದ್ರೆ ಸೂರ್ಯನ ಬೆಳಕು ಬೇಕು. ಹಗಲಿನ ಸಮಯದಲ್ಲಿ ಮಾತ್ರ ಸೂರ್ಯನ ಬೆಳಕಿರ್ತದೆ. ಹಾಗಾಗಿ ಸಸ್ಯಗಳು ಹಗಲಿನ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಪತ್ರರಂಧ್ರದ ಮೂಲಕ ಜೀವಕೋಶದ ಒಳಗೆ ತೆಗೆದುಕೊಳ್ಳುತ್ತವೆ. ರಾತ್ರಿಯ ವೇಳೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದಿಂದ ಹೊರಗಡೆ ಹಾಕಿ ಆಮ್ಲಜನಕವನ್ನು ಜೀವಕೋಶದ ಒಳಗಡೆ ತೆಗೆದುಕೊಳ್ಳುತ್ತವೆ. ಪ್ರಶ್ನೆ 11. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು? ವಿದ್ಯಾರ್ಥಿಗಳೇ, 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು ಅಂದರೆ ಆಪ್ಷನ್ ಎ ನ್ಯೂರಾನ್, ಆಪ್ಷನ್ ಬಿ ನೆಫ್ರಾನ್, ಆಪ್ಷನ್ ಸಿ ಕೋಶ, ಆಪ್ಷನ್ ಡಿ ಸ್ನಾಯು. ಸರಿಯಾದ ಉತ್ತರ ನೆಫ್ರಾನ್. ನ್ಯೂರಾನ್ ಎಂಬುದು ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ. ಈ ನ್ಯೂರಾನ್ ಕನ್ನಡದಾಗ ನರಕೋಶ ಅಂತ ಕರೀತಾರೆ. ಕೋಶ ಅಥವಾ ಜೀವಕೋಶ ಅಂದರೆ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ. ಆದರೆ ಇಲ್ಲಿ ಏನು ಕೇಳ್ಯಾರ ಅವರು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಕೇಳ್ಯಾರಲ್ಲ. ಹಾಗಾಗಿ ಸರಿಯಾದ ಉತ್ತರ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದಪ್ಪ ಅಂದ್ರೆ ನೆಫ್ರಾನ್. 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೆಫ್ರಾನ್. 12ನೇ ಪ್ರಶ್ನೆ ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ ಯಾವುದು? ಆಪ್ಷನ್ ಎ ಕೆಂಪು ರಕ್ತ ಕಣ, ಆಪ್ಷನ್ ಬಿ ಪ್ಲಾಸ್ಮಾ, ಆಪ್ಷನ್ ಸಿ ದುಗ್ಧರಸ, ಆಪ್ಷನ್ ಡಿ ಕಿರುತಟ್ಟೆ. ಸರಿಯಾದ ಉತ್ತರ ದುಗ್ಧರಸ. ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಕಂಡುಬರುವಂಥ ಒಂದು ಬಣ್ಣರಹಿತ ದ್ರವವಾಗಿದ್ದು ಈ ಒಂದು ದುಗ್ಧರಸ ಏನು ಕಾರ್ಯವನ್ನು ಮಾಡ್ತದಪ್ಪ ಅಂದ್ರೆ ಜೀವಕೋಶದ ರಕ್ತನಾಳಗಳ ಹೊರಭಾಗದಲ್ಲಿ ಹರಿಯುವಂಥ ಕೆಲವೊಂದಿಷ್ಟು ದ್ರವರೂಪದ ಪದಾರ್ಥವನ್ನು ರಕ್ತನಾಳಗಳಿಗೆ ಮತ್ತು ಜೀವಕೋಶದೊಳಗಡೆ ಹರಿಯುವಂತೆ ಮಾಡ್ತದೆ. ಇದು ಯಾವುದೇ ರೀತಿಲಿದ್ದ ಬಣ್ಣವನ್ನು ಹೊಂದಿರುವುದಿಲ್ಲ ಹಾಗೂ ಇದು ಕಡಿಮೆ ಪ್ರಮಾಣದ ಪ್ರೋಟೀನನ್ನು ಹೊಂದಿರುತ್ತದೆ. ಹಾಗಾಗಿ 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ದುಗ್ಧ ರಸ. ಇದು ವರ್ಣರಹಿತವಾದಂತಹ ರಸವಾಗಿದೆ. ಇದು ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಕಂಡುಬರುವಂಥ ಒಂದು ಬಣ್ಣರಹಿತವಾದಂತಹ ದ್ರವರೂಪದ ವಸ್ತು ಅಂತ ನಾವು ಹೇಳ್ಬೋದು. 13ನೇ ಪ್ರಶ್ನೆ ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ. ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ. ಪುಪ್ಪಸಕ, ಅಭಿಧಮನಿ, ಉಚ್ಚ ಅಭಿಧಮನಿ, ಮಹಾ ಅಪಧಮನಿ, ಕಿರುತಟ್ಟೆ. ಸರಿಯಾದಂತಹ ಉತ್ತರ ಮಹಾ ಅಪಧಮನಿ. ಮಹಾ ಅಪಧಮನಿಯ ಕೆಲಸ ಏನಪ್ಪ ಅಂದ್ರೆ ಇದು ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ರಕ್ತನಾಳಗಳಿಗೆ ಸಾಗಿಸುತ್ತದೆ. ಪ್ರಶ್ನೆ 14 ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರವೆಂದರೆ. ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರ. ಸಸ್ಯ ಜೀವಕೋಶದಲ್ಲಿ ಕೂಡ ಸಾಗಾಣಿಕಾ ವ್ಯವಸ್ಥೆ ಕಂಡು ಬರ್ತದೆ. ಅಲ್ಲಿ ಪತ್ರರಂಧ್ರಗಳ ಪಾತ್ರ ಏನಪ್ಪ ಅಂದ್ರೆ ಆಪ್ಷನ್ ಎ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಹೀರುವುದು, ಆಪ್ಷನ್ ಸಿ ಆಕ್ಸಿಜನ್ ಬಿಡುಗಡೆ ಮಾಡುವುದು, ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು. ಸರಿಯಾದಂಥ ಉತ್ತರ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು. ಇಲ್ಲಿ ಸಸ್ಯಗಳು ಹೀರಿಕೊಂಡಂತಹ ಪೋಷಕಾಂಶಗಳು ಆಗಿರಬಹುದು ಅಥವಾ ಸಸ್ಯಗಳ ಎಲೆಗಳಲ್ಲಿ ತಯಾರಾದಂತಹ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವಂಥ ಪಾತ್ರ ಅಥವಾ ಅಲ್ಲಿ ಬೇಕಾದಂಥ ಆಮ್ಲಜನಕವನ್ನು ಎಲ್ಲ ವಸ್ತುಗಳನ್ನು ಸಸ್ಯ ಜೀವಕೋಶಕ್ಕೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಮೇಲ್ಮುಖವಾಗಿ ಸಾಗಾಣಿಕೆ ಮಾಡಲಿಕ್ಕೆ ಏನು ಮಾಡ್ತದೆ ಇಲ್ಲಿ ಪತ್ರರಂಧ್ರಗಳು ಸಹಾಯವನ್ನು ಮಾಡ್ತಾವೆ. 15ನೇ ಪ್ರಶ್ನೆ ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನು ಸಂಗ್ರಹಿಸಿಡುವ ವಿಸರ್ಜನಾಂಗ ವ್ಯೂಹದ ಭಾಗ. ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸಿಡುವ ವಿಸರ್ಜನಾ ವ್ಯೂಹದ ಭಾಗ. ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಮೂತ್ರದ್ವಾರ, ಆಪ್ಷನ್ ಸಿ ಮೂತ್ರಕೋಶ, ಆಪ್ಷನ್ ಡಿ ಮೂತ್ರನಾಳ. ಸರಿಯಾದಂಥ ಉತ್ತರ ಮೂತ್ರಕೋಶ. ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸಿಡುವ ವಿಸರ್ಜನಾ ವ್ಯೂಹದ ಭಾಗ ಅಂದ್ರೆ ಇಲ್ಲಿ ಮೂತ್ರಪಿಂಡಗಳಲ್ಲಿ ತಯಾರಾದಂಥ ಮೂತ್ರವು ಮೂತ್ರದ್ವಾರದ ಮೂಲಕ ಬಂದು ಮೂತ್ರಕೋಶವನ್ನು ತಲುಪ್ತದೆ. ಮೂತ್ರದ್ವಾರದಿಂದ ಮೂತ್ರ ವಿಸರ್ಜನೆಯಾಗುವವರೆಗೂ ಏನಾಗಿರ್ತದಪ್ಪ ಅಂದ್ರೆ ಮೂತ್ರಕೋಶದಲ್ಲೇ ಸಂಗ್ರಹಿಸಲ್ಪಡ್ತದೆ. ಹಾಗಾಗಿ ಸರಿಯಾದಂಥ ಉತ್ತರ ಮೂತ್ರಕೋಶ. 15ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೂತ್ರಕೋಶ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ.
16ನೇ ಪ್ರಶ್ನೆ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನಾ ಪ್ರಕ್ರಿಯೆಯು ಆಕ್ಸಿಜನ್ ಮತ್ತು ನೀರಿನ ಪ್ರಮಾಣವನ್ನು ಸಮತೋಲನಗೊಳಿಸುವುದು, ಜೈಲಮ್ ಅಂಗಾಂಶದಲ್ಲಿನ ನೀರಿನ ಸ್ತಂಭ ಏರ್ಪಡಿಸಲು, ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ಸಹಾಯಕ. ಆಪ್ಷನ್ ಡಿ ಅಭಿಸರಣ ಒತ್ತಡ ನಿರ್ಮಿಸುವುದು. ಸರಿಯಾದಂಥ ಉತ್ತರ 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜೈಲಮ್ ಅಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಕ್ರಿಯೆ ಅಂದರೆ ಜೈಲಮ್ ಅಂಗಾಂಶದಲ್ಲಿ, ಸಸ್ಯ ಜೀವಕೋಶದಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದಪ್ಪ ಅಂದ್ರೆ ಜೈಲಮ. ಈ ಒಂದು ಜೈಲಮ್ ಅಂಗಾಂಶದಲ್ಲಿ ನೀರಿನ ಸ್ತಂಭವನ್ನು ಏರ್ಪಡಿಸುವಂತಹ ಕ್ರಿಯೆಯನ್ನು ಯಾವುದು ಮಾಡ್ತದಪ್ಪ ಅಂದ್ರೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನಾ ಕ್ರಿಯೆ ನಡೀತದೆ. 17ನೇ ಪ್ರಶ್ನೆ, ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ. ಆಪ್ಷನ್ ಎ ಬಾಷ್ಪ ವಿಸರ್ಜನೆ, ಆಪ್ಷನ್ ಬಿ ದ್ಯುತಿಸಂಶ್ಲೇಷಣೆ, ಆಪ್ಷನ್ ಸಿ ಉಸಿರಾಟ, ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ. ಸರಿಯಾದಂಥ ಉತ್ತರ ಆಪ್ಷನ್ ಎ ಬಾಷ್ಪ ವಿಸರ್ಜನೆ ಸರಿಯಾದಂಥ ಉತ್ತರ. ಸಸ್ಯ ಜೀವಕೋಶಗಳು ತಮ್ಮಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕುವಂಥ ಕ್ರಿಯೆಗೆ ನಾವೇನು ಕರಿತೀವಿ? ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. 18ನೇ ಪ್ರಶ್ನೆ, ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯ ಎಂದರೆ? ಶೋಷಣೆ ಎಂದರೆ ಹೀರಿಕೊಳ್ಳುವುದು ಎಂದರ್ಥ. ಆಪ್ಷನ್ ಎ ಬೇರು ಮತ್ತು ಮಣ್ಣಿನ ನಡುವಣ ಅಯಾನುಗಳ ಸಾರತೆಯಲ್ಲಿನ ವ್ಯತ್ಯಾಸವನ್ನು ನಿವಾರಿಸಲು, ಎರಡೂ ದಿಕ್ಕುಗಳಲ್ಲಿ ಆಹಾರವನ್ನು ಸಾಗಿಸಲು, ಆಪ್ಷನ್ ಸಿ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು, ಆಪ್ಷನ್ ಡಿ ಎಲೆಗಳಿಂದ ಅಧಿಕವಾದ ನೀರನ್ನು ಹೊರಹಾಕಲು. ಸರಿಯಾದಂಥ ಉತ್ತರ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು. ಸಾಮಾನ್ಯವಾಗಿ ಸಸ್ಯದ ಬೇರುಗಳಿಂದ ಹೀರಲ್ಪಟ್ಟಂತಹ ನೀರು ಸಸ್ಯದ ಎಲ್ಲ ಭಾಗಗಳಿಗೆ ತಲುಪಬೇಕಾಗಿರ್ತದೆ. ಅಲ್ಲಿ ಯಾವ ಕ್ರಿಯೆ ಅವಶ್ಯಕತೆ ಇದಪ್ಪ ಅಂದ್ರೆ ಶೋಷಣೆ ಎಂಬ ಕ್ರಿಯೆಯ ಅವಶ್ಯಕತೆ ಅದ. ಶೋಷಣೆ ಎಂದರೆ ಹೀರಲ್ಪಡುವುದು ಎಂದರ್ಥ. ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಇಲ್ಲಿ ಶೋಷಣ ಕ್ರಿಯೆ ನಡೀತದೆ. ಹಾಗಾಗಿ 18ನೇ ಪ್ರಶ್ನೆ, ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯ ಎಂದರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ, ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು, ಈ ಜೀವಕ್ರಿಯೆಗಳ ಅಧ್ಯಾಯಕ್ಕೆ ಸಂಬಂಧಿಸಿದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಿಳಿದುಕೊಂಡೆವು. ಈಗ ರೋಮನ್ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು. ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ನ ಕೊರತೆ ಇರುವಾಗ ಲ್ಯಾಕ್ಟಿಕ್ ಆಮ್ಲವು ಉತ್ಪತ್ತಿಯಾಗುತ್ತದೆ. ಗ್ಲೂಕೋಸ್ ವಿಭಜನೆಯ ಹಂತಗಳಲ್ಲಿ ಬರುವಂತಹ ಒಂದು ಪ್ರಶ್ನೆ ಇದು. ಯಾವಾಗ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ನ ಕೊರತೆ ಅಂದರೆ ಆಕ್ಸಿಜನ್ನ ಪ್ರಮಾಣ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗದೇ ಹೋದಲ್ಲಿ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಮ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಉತ್ಪತ್ತಿಯಾಗುತ್ತದೆ ಅಂತ ಹೇಳ್ಬೋದು. 20ನೇ ಪ್ರಶ್ನೆ, ಪಕ್ಷಿ ಮತ್ತು ಸ್ತನಿಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿದೆ ಹೇಗೆ? ಸರಿಯಾದಂಥ ಉತ್ತರ ಹೃದಯದ ಎಡ ಮತ್ತು ಬಲಭಾಗಗಳು ಪ್ರತ್ಯೇಕವಾಗಿದ್ದು ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತಗಳು ಮಿಶ್ರಣವಾಗುವುದಿಲ್ಲ. ಪಕ್ಷಿಗಳಲ್ಲಿ ಮತ್ತು ಸ್ತನಿಗಳಲ್ಲಿ ಅಂದರೆ ಮಾನವರಲ್ಲಿ 4 ಹೃದಯ ಕೋಣೆಗಳಿದ್ದು ಹೃದಯದ ಎಡಭಾಗ ಮತ್ತು ಬಲಭಾಗ 2 ಹೃತ್ಕರ್ಣಗಳು 2 ಹೃತ್ಕಕ್ಷಿಗಳು ಪ್ರತ್ಯೇಕವಾಗಿದ್ದು ಇಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತಗಳು ಅಥವಾ ಆಕ್ಸಿಜನ್ ಸಹಿತ ರಕ್ತಗಳು ಮಿಶ್ರಣವಾಗುವುದಿಲ್ಲ. ಈ ಕಾರಣದಿಂದಾಗಿ ಪಕ್ಷಿ ಮತ್ತು ಸ್ತನಿಗಳಲ್ಲಿ ಹೆಚ್ಚು ಆಕ್ಸಿಜನ್ ಸಮರ್ಥನೀಯವಾಗಿದೆ. 21ನೇ ಪ್ರಶ್ನೆ, ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ಅವಾಯುವಿಕ ಉಸಿರಾಟ ಎಂದರೆ ಯಾವ ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಇರುವುದಿಲ್ಲವೋ ಅಥವಾ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆಗೆ ನಾವು ಅವಾಯುವಿಕ ಉಸಿರಾಟ ಅಂತ ಕರಿತೀವಿ. ಅವಾಯುವಿಕ ಉಸಿರಾಟದಲ್ಲಿ ಒಂದು ಗ್ಲೂಕೋಸ್ ಅಣು ವಿಭಜನೆಗೊಂಡಾಗ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಇದು ಈಸ್ಟ್ ಕೋಶಗಳಲ್ಲಿ ನಡೆಯುವಂಥ ಒಂದು ಕ್ರಿಯೆ ಅವಾಯುವಿಕ ಉಸಿರಾಟ. ಇಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ಜರುಗ್ತದೆ. ಇಲ್ಲಿ ಉಂಟಾಗುವ ಉತ್ಪನ್ನಗಳು ಯಾವಪ್ಪ ಅಂದ್ರೆ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತದೆ. 22ನೇ ಪ್ರಶ್ನೆ, ಹುಲಿ ಸಿಂಹಕ್ಕಿಂತ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರಳನ್ನು ಹೊಂದಿವೆ ಏಕೆ?
ಸೆಲ್ಯುಲೋಸನ್ನು ಜೀರ್ಣಿಸಲು. ಯಾವ ಜೀವಿಗಳು ಸೆಲ್ಯುಲೋಸನ್ನು ಜೀರ್ಣಿಸಲು ಅಂದರೆ ಸಸ್ಯದ ಪದಾರ್ಥಗಳನ್ನು ಜೀರ್ಣಿಸಲು ಸಸ್ಯಾಹಾರಿ ಜೀವಿಗಳು ಯಾವ ಸಸ್ಯಾಹಾರಿ ಜೀವಿಗಳಾಗಿರ್ತವ ಅವುಗಳ ಒಂದು ಸಣ್ಣ ಕರಳಿನ ಉದ್ದ ಏನಾಗಿರ್ತದೆ ಜಾಸ್ತಿ ಇರ್ತದೆ. ಯಾಕಪ್ಪ ಅಂದ್ರೆ ಸಸ್ಯಗಳಲ್ಲಿ ಸೆಲ್ಯುಲೋಸ್ ಇರ್ತದೆ, ಅದನ್ನು ಜೀರ್ಣಿಸಬೇಕಾಗಿತ್ತಂದ್ರೆ ಉದ್ದನೆಯ ಒಂದು ಸಣ್ಣ ಕರಳಿನ ಅಗತ್ಯತೆ ಇರ್ತದೆ. ಹುಲಿ ಮತ್ತು ಸಿಂಹ ಇವು ಮಾಂಸಾಹಾರಿಗಳು. ಮಾಂಸವನ್ನು ಸೇವಿಸುವ ಅಥವಾ ಮಾಂಸಾಹಾರಿ ಪ್ರಾಣಿಗಳಿಗೆ ಚಿಕ್ಕದಾದಂಥ ಸಣ್ಣ ಕರಳಿನ ಅವಶ್ಯಕತೆ ಇರುತ್ತದೆ. 23ನೇ ಪ್ರಶ್ನೆ, ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ, ಏಕೆ? ಏಕೆಂದರೆ 23ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಗಾಳಿಯಲ್ಲಿನ ಆಕ್ಸಿಜನ್ ಪ್ರಮಾಣಕ್ಕಿಂತ ಅಂದರೆ ವಾತಾವರಣದಲ್ಲಿರುವಂಥ ಆಕ್ಸಿಜನ್ನ ಪ್ರಮಾಣಕ್ಕಿಂತ ನೀರಿನಲ್ಲಿ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಇರುತ್ತದೆ. ಆದ್ದರಿಂದ ಹೆಚ್ಚು ಆಕ್ಸಿಜನ್ ಪಡೆಯಲು ಜಲಚರ ಜೀವಿಗಳು ವೇಗವಾಗಿ ಉಸಿರಾಡುತ್ತವೆ. ಸಾಮಾನ್ಯವಾಗಿ 100% ಗಾಳಿಯಲ್ಲಿ 78% ಏನಪ್ಪ ಅಂದ್ರೆ ನೈಟ್ರೋಜನ್ ಅದ, 21% ಆಕ್ಸಿಜನ್ ಅದ. ವಾತಾವರಣದಲ್ಲಿರುವಂಥ ಆಕ್ಸಿಜನ್ಗೆ ಹೋಲಿಕೆ ಮಾಡಿದ್ರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಅದ. ಆದ್ದರಿಂದ ಹೆಚ್ಚಿನ ಒಂದು ಆಕ್ಸಿಜನನ್ನು ಪಡೆಯಲು ಏನು ಮಾಡ್ತವೆ ಜಲಚರ ಜೀವಿಗಳು ವೇಗವಾಗಿ ಉಸಿರಾಡುತ್ತವೆ ಹಾಗೂ ಪದೇ ಪದೇ ಏನು ಮಾಡ್ತವಪ್ಪ ಅಂದ್ರೆ ನೀರಿನ ಮೇಲ್ಭಾಗಕ್ಕೆ ಬರುತ್ತವೆ ಅಂತ ನಾವು ಹೇಳ್ಬೋದು. 24ನೇ ಪ್ರಶ್ನೆ, ಕಿರುತಟ್ಟೆಗಳ ಕಾರ್ಯಗಳನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ನಮ್ಮ ರಕ್ತದಲ್ಲಿ ಪ್ರಮುಖವಾಗಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಹಾಗೂ ಕಿರುತಟ್ಟೆಗಳು ಅಂತ 3 ಭಾಗಗಳು ಕಂಡುಬರ್ತವೆ. ಅದರಲ್ಲಿ ಕಿರುತಟ್ಟೆಯ ಕಾರ್ಯಗಳು ಏನಂತ ಕೇಳ್ಯಾರ. ಗಾಯವಾದ ಪ್ರದೇಶಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿ ರಕ್ತ ಸೋರಿಕೆಯನ್ನು ನಿಲ್ಲಿಸುತ್ತದೆ. ರಕ್ತಸ್ರಾವವನ್ನು ನಿಲ್ಲಿಸುವಂತೆ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗಿದೆ ಅಂತ ನಾವು ಹೇಳ್ಬೋದು. 25ನೇ ಪ್ರಶ್ನೆ, ಸಸ್ಯದ ಎಲೆಗಳಿಂದ ಇತರೆ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ಏನೆಂದು ಕರೆಯುತ್ತಾರೆ? ಸಸ್ಯದ ಎಲೆಗಳಿಂದ ನೋಡ್ರಿ 25ನೇ ಪ್ರಶ್ನೆ, ಸಸ್ಯದ ಎಲೆಗಳಿಂದ ಯಾವುದೇ ರೀತಿಯಾಗಿ ಸಸ್ಯದ ಎಲೆಗಳಿಂದ ಇತರೆ ಭಾಗಗಳಿಗೆ ಸಸ್ಯದ ಎಲೆಗಳಿಂದ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಆಹಾರ ಸಾಗಾಣಿಕೆಯಾಗುವುದನ್ನು ಏನಂತ ಕರೀತಾರಪ್ಪ ಅಂದ್ರೆ ವಸ್ತು ಸ್ಥಾನಾಂತರಣ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ವಸ್ತು ಸ್ಥಾನಾಂತರಣ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ 25ನೇ ಪ್ರಶ್ನೆಗೆ ವಸ್ತು ಸ್ಥಾನಾಂತರಣ. 26ನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆ ಎಂದರೇನು? ಇದು ಈಗಾಗಲೇ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಾವು ಇದನ್ನು ಅಧ್ಯಯನ ಮಾಡೀವಿ. ಸಸ್ಯ ಜೀವಕೋಶಗಳು ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ಅಥವಾ ಸಸ್ಯ ಜೀವಕೋಶದಲ್ಲಿನ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನು ನಾವೇನಂತ ಕರಿತೀವಿ? ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಹೌದಾ? 27ನೇ ಪ್ರಶ್ನೆ, ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು? ಇಮ್ಮಡಿ ರಕ್ತ ಪರಿಚಲನೆ 27ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ರಕ್ತವು ಒಂದು ಬಾರಿ ದೇಹದ ಒಳಗೆ ಸಂಪೂರ್ಣವಾಗಿ ಪರಿಚಯಿಸಲು 2 ಸಲ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಎನ್ನುವರು. ರಕ್ತ ಒಂದು ಬಾರಿ ದೇಹದೊಳಗೆ ಸಂಪೂರ್ಣವಾಗಿ ಪರಿಚಲನೆ ಆಗಬೇಕಾಗಿತ್ತಂದ್ರೆ 2 ಸಲ ಹೃದಯವನ್ನು ಹಾದು ಹೋಗಬೇಕು. ಆ ಒಂದು ಕ್ರಿಯೆಗೆ ಏನಂತ ಕರಿತೀವಿ ನಾವು? ಇಮ್ಮಡಿ ರಕ್ತ ಪರಿಚಲನೆ ಎಂದು ಕರೆಯುತ್ತೇವೆ. 28ನೇ ಪ್ರಶ್ನೆ, ವಿಸರ್ಜನೆ ಎಂದರೇನು? ಜೀವಿಗಳು ತಮ್ಮ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವಂಥ ಕ್ರಿಯೆ. ನಾವು ಸೇವಿಸಿದಂಥ ಆಹಾರದಿಂದ ಆ ಆಹಾರದಲ್ಲಿರುವಂಥ ಅನುಪಯುಕ್ತ ಅಥವಾ ನಿರುಪಯುಕ್ತ ವಸ್ತುಗಳನ್ನು ನಮ್ಮ ದೇಹದಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಗಳಿಂದ ಬಿಡುಗಡೆಯಾದಂಥ ನಿರುಪಯುಕ್ತ ವಸ್ತುಗಳನ್ನು ದೇಹದಿಂದ ಮೊಲದ ರೂಪದಲ್ಲಿ ಹೊರಹಾಕುವ ಕ್ರಿಯೆಗಳನ್ನು ಅಥವಾ ಮೂತ್ರದ ರೂಪದಲ್ಲಿ ಹೊರಹಾಕುವಂಥ ಕ್ರಿಯೆಯನ್ನು ನಾವೇನು ಕರಿತೀವಿ? ವಿಸರ್ಜನೆ ಅಂತ ಕರಿತೀವಿ. ಕಾವಲು ಜೀವಕೋಶಗಳ ಕಾರ್ಯವೇನು? ಈ ಕಾವಲು ಜೀವಕೋಶಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಸಸ್ಯ ಜೀವಕೋಶದ ಪತ್ರರಂಧ್ರಗಳಲ್ಲಿ ಕಂಡು ಬರ್ತದೆ. 29ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಕಾವಲು ಜೀವಕೋಶಗಳ ಕಾರ್ಯವೇನು? ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕಾರ್ಯವನ್ನು ಮಾಡ್ತವೆ. ಯಾವುವು? ಕಾವಲು ಜೀವಕೋಶಗಳು. ಪತ್ರರಂಧ್ರಗಳು ಯಾವಾಗ ತೆರಿಬೇಕು, ಪತ್ರರಂಧ್ರಗಳು ಯಾವಾಗ ಮುಚ್ಚಬೇಕಂತ ನಿರ್ಧಾರ ಮಾಡುವಂಥದ್ದು ಯಾವುದಪ್ಪ ಅಂದ್ರೆ ಪತ್ರರಂಧ್ರದಲ್ಲಿ ಕಂಡುಬರುವಂಥ ಕಾವಲು ಜೀವಕೋಶಗಳು. ನೆಕ್ಸ್ಟ್ 30ನೇ ಪ್ರಶ್ನೆ, ಪತ್ರರಂಧ್ರಗಳು ಯಾವ ಸಂದರ್ಭದಲ್ಲಿ ಮುಚ್ಚುತ್ತವೆ? ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲದಾಗ, ನೀರಿನ ಕೊರತೆ ಇದ್ದಾಗ ಪತ್ರರಂಧ್ರಗಳು ಮುಚ್ಚುತ್ತವೆ. ದ್ಯುತಿ ಸಂಶ್ಲೇಷಣೆಗೆ ಏನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ಸಸ್ಯ ಜೀವಕೋಶದಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ರಾತ್ರಿಯ ವೇಳೆಯಲ್ಲಿ ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇರುವುದಿಲ್ಲ ಮತ್ತು ನೀರಿನ ಕೊರತೆ
ಇದ್ದಾಗ ಪತ್ರರಂಧ್ರಗಳೇನಾಗ್ತವಪ್ಪ ಅಂದ್ರೆ ಮುಚ್ಚುತ್ತವ. 31ನೇ ಪ್ರಶ್ನೆ, ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳ ಕಾರ್ಯವೇನು? ಶ್ವಾಸಕೋಶಗಳಲ್ಲಿ ಕಂಡುಬರುವಂತಹ ಬಲೂನಿನಂಥ ರಚನೆಗಳಿಗೆ ನಾವೇನಂತ ಕರಿತೀವಿ? ಗಾಳಿಗೂಡುಗಳಂತ ಕರಿತೀವಿ. ಇವುಗಳ ಕಾರ್ಯವೇನು ಅಪ್ಪ ಅಂದ್ರೆ ನೋಡ್ರಿ 31ನೇ ಪ್ರಶ್ನೆ, ರಕ್ತ ಮತ್ತು ಜೀವಕೋಶಗಳ ನಡುವೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನಿಲಗಳ ವಿನಿಮಯವನ್ನು ಮಾಡುವುದು. ರಕ್ತ ಮತ್ತು ಜೀವಕೋಶಗಳ ಮಧ್ಯೆ ಏನು ಮಾಡ್ತಾವೆ ಗಾಳಿಗೂಡುಗಳು? ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನಿಲಗಳ ವಿನಿಮಯವನ್ನು ಮಾಡುವಂತಹ ಒಂದು ಕಾರ್ಯವನ್ನು ಯಾವುದು ಮಾಡ್ತವಪ್ಪ ಅಂದ್ರೆ ಗಾಳಿಗೂಡುಗಳು. ಒಂದು ವೇಳೆ ಗಾಳಿಗೂಡುಗಳು ಅಂದರೆ ಅಂತ ಕೇಳಿದ್ರೆ ಮಾನವನ ಶ್ವಾಸಕೋಶದಲ್ಲಿ ಕಂಡುಬರುವಂತಹ ಬಲೂನಿನಂತಹ ರಚನೆಗಳಿಗೆ ಏನಂತ ಕರಿತೀವಿ ನಾವು? ಗಾಳಿಗೂಡುಗಳು ಅಂತ ಕರಿತೀವಿ. ಇದರ ಕಾರ್ಯ ಏನಪ್ಪ ಅಂದ್ರೆ ರಕ್ತ ಮತ್ತು ಜೀವಕೋಶಗಳ ನಡುವೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನಿಲಗಳ ವಿನಿಮಯವನ್ನು ಮಾಡಿಕೊಳ್ಳುತ್ತವೆ. 32ನೇ ಪ್ರಶ್ನೆ, ಸಸ್ಯಗಳಲ್ಲಿ ಫ್ಲೋಯಂ ಅಂಗಾಂಶಗಳಲ್ಲಿ ಅಭಿಸರಣ ಒತ್ತಡವು ವಸ್ತುಗಳ ಸಾಗಾಣಿಕೆಯಲ್ಲಿ ಸಹಾಯಕಾರಿಯಾಗಿದೆ. ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ. 32ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಅಭಿಸರಣ ಒತ್ತಡವು ಸಸ್ಯಗಳಲ್ಲಿ ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡಿ ಆಹಾರ ಸಾಗಾಣಿಕೆ ನಡೆಸುತ್ತದೆ. ಅಭಿಸರಣ ಒತ್ತಡ ಸಸ್ಯಗಳಲ್ಲಿ ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ, ಫ್ಲೋಯಂ ಏನು ಮಾಡ್ತದೆ? ಆಹಾರ ಸಾಗಾಣಿಕೆಯನ್ನು ಮಾಡ್ತದೆ. ಇದು ಯಾವ ಒಂದು ಕ್ರಿಯೆಯಿಂದ ಸಾಧ್ಯ ಆಗುತ್ತಪ್ಪ ಅಂದ್ರೆ ಅಭಿಸರಣ ಒತ್ತಡದಿಂದ ಸಾಧ್ಯವಾಗುತ್ತದೆ. 33ನೇ ಪ್ರಶ್ನೆ, ಉಸಿರಾಟದ ಸಂದರ್ಭದಲ್ಲಿ ಆಕ್ಸಿಜನ್ ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಲು ಸಾಕಷ್ಟು ಸಮಯವಿರುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. 33ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಉಸಿರಾಟದ ಚಕ್ರದ ಸಮಯದಲ್ಲಿ ಗಾಳಿಯನ್ನು ಒಳತೆಗೆದುಕೊಂಡು ಹೊರಬಿಡುವಾಗ ಶ್ವಾಸಕೋಶಗಳು ಯಾವಾಗಲೂ ಏನು ಮಾಡ್ತಾವಪ್ಪ ಅಂದ್ರೆ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಳಿಸಿಕೊಂಡಿರುತ್ತವೆ. ಅಂದರೆ ನಾವು ಎಷ್ಟು ಪ್ರಮಾಣದಲ್ಲಿ ಗಾಳಿಯನ್ನು ತಗೋತೀವಿ ಅಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡೋಂಗಿಲ್ಲ, ನಾವು ಹೊರಗಡೆ ಹಾಕುವುದಿಲ್ಲ. 34ನೇ ಪ್ರಶ್ನೆ, ಸಣ್ಣ ಕರುಳಿನಲ್ಲಿರುವ ಬೆರಳಿನಂತಹ ರಚನೆಗಳನ್ನು ಏನೆಂದು ಕರೆಯುತ್ತಾರೆ? ಸಣ್ಣ ಕರುಳಿನಲ್ಲಿರುವಂತಹ ಬೆರಳಿನಂಥ ರಚನೆಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ವಿಲ್ಲೈಗಳು ಎಂದು ಕರೆಯುತ್ತಾರೆ. ವಿಲ್ಲೈಗಳ ಕಾರ್ಯವೇನು? 35ನೇ ಪ್ರಶ್ನೆ, ಸಣ್ಣ ಕರುಳಿನ ಒಳಗೋಡೆಯಲ್ಲಿರುವ ವಿಲ್ಲೈಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಬೇಕಾದಂತಹ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ. ಆಹಾರವು ಸಂಪೂರ್ಣವಾಗಿ ಜೀರ್ಣವಾಗುವುದಿಲ್ಲಪ್ಪ ಅಂದ್ರೆ ಸಣ್ಣ ಕರುಳಿನಲ್ಲಿ. ಇಲ್ಲಿ ಜೀರ್ಣವಾದಂಥ ಆಹಾರವನ್ನು ಹೀರಿಕೊಳ್ಳುವ ಸಲುವಾಗಿ ಏನು ಮಾಡ್ತಾವೆ? ಅದಕ್ಕೆ ಒಂದಿಷ್ಟು ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುವ ಒಂದು ಕಾರ್ಯವನ್ನು ಯಾವ ಮಾಡ್ತಾವೆ? ವಿಲ್ಲೈಗಳು ಮಾಡುತ್ತವೆ. 36ನೇ ಪ್ರಶ್ನೆ, ಮಾನವನು ಗರಿಕೆಯಂಥ ಹುಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳಲಾರ ಏಕೆ? 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಏಕೆಂದರೆ ಮಾನವನಲ್ಲಿ ಗರಿಕೆಯನ್ನು ಜೀರ್ಣಿಸಿಕೊಳ್ಳಲು ಅವನಲ್ಲಿ ಸೆಲ್ಯುಲೋಸ್ ಕಿಣ್ವ ಇಲ್ಲ, ಅಥವಾ ಸೆಲ್ಯುಲೋಸನ್ನು ಜೀರ್ಣಿಸುವ ಕಿಣ್ವ ಇಲ್ಲ. ಮೂಕ ಪ್ರಾಣಿಗಳಿಗೆ, ಆಕಳು, ಹಸು, ಎಮ್ಮೆ, ಎತ್ತುಗಳಿಗೆ ಹೋಲಿಸಿದರೆ ಮಾನವನಲ್ಲಿ ಗರಿಕೆಯನ್ನು ಜೀರ್ಣಿಸಿಕೊಳ್ಳಲು ಅವನಲ್ಲಿ ಸೆಲ್ಯುಲೋಸ್ ಎಂಬ ಒಂದು ಕಿಣ್ವ ಇರದೇ ಇರುವುದರಿಂದ ಸಸ್ಯ ಜೀವಕೋಶದಲ್ಲಿ ಸೆಲ್ಯುಲೋಸ್ ಕಂಡು ಬರ್ತದೆ. ಆ ಸೆಲ್ಯುಲೋಸನ್ನು ಜೀರ್ಣಿಸಬೇಕಾಗಿತ್ತಂದ್ರೆ ಸೆಲ್ಯುಲೋಸ್ ಎಂಬ ಒಂದು ಕಿಣ್ವ ಜೀರ್ಣಕ್ರಿಯೆಯಲ್ಲಿ ಬಿಡುಗಡೆ ಆಗಬೇಕು. ಇದು ಮಾನವನಲ್ಲಿ ಬಿಡುಗಡೆ ಆದ ಕಾರಣ ಮಾನವ ಏನಾಗಂಗಿಲ್ಲಪ್ಪ ಅಂದ್ರೆ ಗರಿಕೆಯಂಥ ಹುಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳುವುದೇನಪ್ಪ ಅಂದ್ರೆ ಅಸಾಧ್ಯ ಅಂತ ನಾವು ಹೇಳಬಹುದು. 37ನೇ ಪ್ರಶ್ನೆ, ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣ ಕ್ರಿಯೆ ಸಾಕಾಗುವುದಿಲ್ಲ ಏಕೆ? 37ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ. ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳೇನಾಗಂಗಿಲ್ಲಪ್ಪ ಅಂದ್ರೆ ನಮ್ಮ ಸುತ್ತಲೂ ಇರುವಂಥ ಪರಿಸರದಲ್ಲಿ ಸಂಪರ್ಕದಲ್ಲಿರಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ಬಹುಕೋಶೀಯ ಜೀವಿಗಳು ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣ ಕ್ರಿಯೆಯು ಒಂದೇ ಏನಾಗಂಗಿಲ್ಲಪ್ಪ ಅಂದ್ರೆ ಸಾಕಾಗುವುದಿಲ್ಲ ಅಂತ ನಾವು ಹೇಳ್ಬೋದು. 38ನೇ ಪ್ರಶ್ನೆ, ಕಿಣ್ವಗಳನ್ನು ಜೈವಿಕ ವೇಗವರ್ಧಕಗಳು ಎನ್ನುವರು ಏಕೆ? 38ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಸಂಕೀರ್ಣ ಮಟ್ಟದ ಆಹಾರವು ಸರಳ ರೂಪಕ್ಕೆ ಪರಿವರ್ತನೆಯಾಗಿ ಜೀರ್ಣನಾಳದಿಂದ ಹೀರಲ್ಪಡಲು ಸಹಾಯಕವಾಗುವುದರಿಂದ ಕಿಣ್ವಗಳನ್ನು ಜೈವಿಕ ವೇಗವರ್ಧಕಗಳೆಂದು ಕರೆಯುತ್ತೇವೆ.
ಸಂಕೀರ್ಣ ರೂಪದಲ್ಲಿರುವಂಥ ಕಾರ್ಬೋಹೈಡ್ರೇಟ್ಗಳಾಗಿರ್ಬೋದು ಅಥವಾ ಪ್ರೋಟೀನುಗಳಾಗಿರ್ಬೋದು ಅವೆಲ್ಲವೂ ಕೂಡ ಏನಾಗುತ್ತಪ್ಪ ಅಂದ್ರೆ ಸರಳ ರೂಪಕ್ಕೆ ಪರಿವರ್ತನೆ ಆಗುವುದನ್ನು ಹಾಗೆ ಯಾರು ಪರಿವರ್ತನೆ ಮಾಡ್ತಾರಪ್ಪ ಅಂದ್ರೆ ಈ ಕಿಣ್ವಗಳು ಮಾಡ್ತವ ಅಥವಾ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಸರಳ ಕಾರ್ಬೋಹೈಡ್ರೇಟು ಸಂಕೀರ್ಣ ಸಕ್ಕರೆ ಅಣುಗಳನ್ನು ಸರಳ ಸಕ್ಕರೆ ಅಣುಗಳನ್ನಾಗಿ ಮಾಡುವಲ್ಲಿ ಕಿಣ್ವಗಳ ಪಾತ್ರ ಬಹಳಷ್ಟಿರುವುದರಿಂದ ಇವುಗಳನ್ನು ಜೈವಿಕ ವೇಗವರ್ಧಕಗಳು ಎಂದು ಕರೆಯುತ್ತೇವೆ. 39ನೇ ಪ್ರಶ್ನೆ, ಜೀವಕ್ರಿಯೆಗಳು ಎಂದರೇನು? ಜೀವಿಗಳಲ್ಲಿ ನಡೆಯುವ ನಿರ್ವಹಣಾ ಪ್ರಕ್ರಿಯೆಗಳು. ಒಂದು ಜೀವಿ ಜೀವಂತವಾಗಿರಬೇಕಾಗಿತ್ತಂದ್ರೆ ಯಾವೆಲ್ಲ ಕ್ರಿಯೆಗಳು ನಡಿಬೇಕಲ್ಲ ಅದಕ್ಕೇನಂತ ಕರಿತೀವಿ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. 40ನೇ ಪ್ರಶ್ನೆ, ಉಸಿರಾಟದ ಎರಡು ವಿಧಗಳನ್ನು ಹೆಸರಿಸಿ. ಜೀವಿಗಳಲ್ಲಿ ಉಸಿರಾಟದ ಎರಡು ವಿಧಗಳನ್ನು ಹೆಸರಿಸಿ. ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ. ವಾಯುವಿಕ ಉಸಿರಾಟ ಅಂದ್ರೆ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆ. ಅವಾಯುವಿಕ ಅಂದ್ರೆ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆ. 41ನೇ ಕ್ವಶನ್ನ, ಗ್ಲೂಕೋಸ್ನ 6 ಕಾರ್ಬನ್ ಅಣುಗಳು ಕೋಶದ್ರವ್ಯದಲ್ಲಿ ವಿಭಜನೆ ಹೊಂದಿ ಬಿಡುಗಡೆಯಾಗುವ ಉತ್ಪನ್ನ ಯಾವುದು? ಗ್ಲೂಕೋಸ್ನ ವಿಭಜನೆಯ ಹಂತಗಳು ಮೇಲೆ ಕೇಳಿದಂತಹ ಪ್ರಶ್ನೆ ಇದು. 41ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪೈರುವೇಟ್. ಗ್ಲೂಕೋಸ್ ಕೋಶದ್ರವ್ಯದಲ್ಲಿ ವಿಭಜನೆ ಆದ ಬಳಿಕ ಉಂಟಾಗುವಂಥ ಉತ್ಪನ್ನ ಯಾವುದಪ್ಪ ಅಂದ್ರೆ ಪೈರುವೇಟ್. ಪೋಷಣೆ ಎಂದರೇನು? 42ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಹಾರವನ್ನು ಸೇವಿಸಿ ಜೀರ್ಣಿಸಿ ಉಪಯೋಗಿಸಿಕೊಳ್ಳುವ ಒಂದು ಪ್ರಕ್ರಿಯೆ. ಯಾವುದೇ ಒಂದು ಜೀವಿ ಆಹಾರವನ್ನು ಸೇವಿಸಿ ಅದನ್ನು ದೇಹಗತವನ್ನಾಗಿ ಮಾಡಿಕೊಳ್ಳುವಂಥ ಒಂದು ಕ್ರಿಯೆ ಏನಂತ ಕರಿತೀವಿ ನಾವು? ಪೋಷಣ ಕ್ರಿಯೆ ಅಂತ ಕರಿತೀವಿ. 43ನೇ ಪ್ರಶ್ನೆ, ಸಸ್ಯಗಳ 2 ವಾಹಕ ಅಂಗಾಂಶಗಳನ್ನು ಹೆಸರಿಸಿ. ಇದು ಈಗಾಗಲೇ ನಾನು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೆ. ಸಸ್ಯಗಳಲ್ಲಿ ಕಂಡುಬರುವಂಥ 2 ವಾಹಕ ಅಂಗಾಂಶಗಳು ಯಾವಪ್ಪ ಅಂದ್ರೆ ಕ್ಸೈಲಮ್ ಮತ್ತು ಫ್ಲೋಯಮ್. 43ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕ್ಸೈಲಮ್ ಮತ್ತು ಫ್ಲೋಯಮ್. 44ನೇ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಎಂದರೇನು? ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಆಹಾರ ತಯಾರಿಸುವುದನ್ನು ನಾವೇನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಆಹಾರವನ್ನು ತಯಾರಿಸುವ ಒಂದು ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಎಂದು ಕರೆಯುತ್ತೇವೆ. ಕೋಶೀಯ ಉಸಿರಾಟ ಎಂದರೇನು? 45ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜೀವಕೋಶದಲ್ಲಿ ಗ್ಲೂಕೋಸ್ ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆ. ಗ್ಲೂಕೋಸ್ ಮತ್ತು ಆಕ್ಸಿಜನ್ ಎರಡೂ ಪರಸ್ಪರ ವರ್ತಿಸಿದಾಗ ಏನಾಗುತ್ತೆ? ನಮ್ಮ ದೇಹದಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ATP ರೂಪದಲ್ಲಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತಾ ಆ ಒಂದು ಕ್ರಿಯೆಯನ್ನು ನಾವೇನು ಕರಿತೀವಿ? ಕೋಶೀಯ ಉಸಿರಾಟ. ಜೀವಕೋಶದಲ್ಲಿ ಇದು ನಡೆಯುವುದರಿಂದ ಇದನ್ನು ನಾವು ಕೋಶೀಯ ಉಸಿರಾಟ ಅಂತ ನಾವು ಕರಿತೀವಿ. 46ನೇ ಪ್ರಶ್ನೆ, ಪರಪೋಷಕಗಳು ಎಂದರೇನು? ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳ ಮೇಲೆ ಅವಲಂಬನೆಯಾಗಿರುವ ಜೀವಿಗಳನ್ನು ಪರಪೋಷಕ ಜೀವಿಗಳು ಅಂತ ನಾವು ಕರಿಬಹುದು. 47ನೇ ಪ್ರಶ್ನೆ, ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣವು ಕ್ರಮವಾಗಿ 9 gm/dl ಹಾಗೂ 13 gm/dl ಎಂದು ಕಂಡುಬಂದಿದೆ. ಅವರ ದೇಹದಲ್ಲಿ ಆಕ್ಸಿಜನ್ ಪೂರೈಕೆ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ರೋಮನಕಿ 1, ವ್ಯಕ್ತಿ ಎಗಿಂತ ಬಿಯಲ್ಲಿ ಹೆಚ್ಚಾಗಿದೆ, ವ್ಯಕ್ತಿ ಬಿಗಿಂತ ಎಯಲ್ಲಿ ಹೆಚ್ಚಾಗಿದೆ. ವ್ಯಕ್ತಿ ಎಗಿಂತ ಬಿಯಲ್ಲಿ ಹೆಚ್ಚಾಗಿದೆ, ವ್ಯಕ್ತಿ ಬಿಗಿಂತ ಎಯಲ್ಲಿ ಹೆಚ್ಚಾಗಿದೆ. ಸರಿಯಾದಂಥ ಉತ್ತರ 47ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎ, ವ್ಯಕ್ತಿ ಎಗಿಂತ ಬಿಯಲ್ಲಿ ಹೆಚ್ಚಾಗಿದೆ. 48ನೇ ಪ್ರಶ್ನೆ, ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಲಾಗಿದೆ. ಇಲ್ಲಿ ಒಂದು ರೇಖಾತ್ಮಕ ನಿರೂಪಣೆಯನ್ನು ನೀಡ್ಯಾರ. ಯಾವುದಕ್ಕೆ ಸಂಬಂಧಿಸಿದಂತೆ? ಸ್ತನಿಗಳಲ್ಲಿ ರಕ್ತ ಪರಿಚಲನೆಗೆ ಸಂಬಂಧಿಸಿದಂತೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಕೇಳ್ಯಾರ, ರಕ್ತನಾಳ X ಮತ್ತು Yಗಳನ್ನು ಗುರುತಿಸಿ. ಬಿ, ಯಾವ ರಕ್ತನಾಳವು ಕವಾಟವನ್ನು ಹೊಂದಿರುತ್ತದೆ? ಸರಿಯಾದಂಥ ಉತ್ತರ 48ನೇ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆ, X = ಏನು ಹೆಸರು ಬರೀಬೇಕು? ಅಪಧಮನಿ. Y = ಏನಂತ ಹೆಸರು ಬರೀಬೇಕು? ಅಭಿಧಮನಿ. ನೆಕ್ಸ್ಟ್ ಅದರೊಳಗೆ 2ನೇ ಪ್ರಶ್ನೆ, ಯಾವ ರಕ್ತನಾಳವು ಕವಾಟವನ್ನು ಹೊಂದಿದೆ ಅಂತ? ಅಭಿಧಮನಿಯು ಕವಾಟಗಳನ್ನು ಹೊಂದಿದೆ. 1 ಅಂಕದಲ್ಲಿ ಕೊನೆಯ ಪ್ರಶ್ನೆ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ನಡೀತದೆ, ಅದರ ಪ್ರಾಮುಖ್ಯತೆ ಏನದ? ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕುತ್ತದೆ. ಸಸ್ಯ ಜೀವಕೋಶಗಳಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕಬೇಕು. ಮತ್ತೇನು ಮಾಡ್ತದೆ?
ನೀರಿನ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ. ಸಸ್ಯಗಳಲ್ಲಿ ನೀರಿನ ಒಂದು ಮೇಲ್ಮುಖ ಚಲನೆಗೆ ಸಹಾಯ ಮಾಡ್ತದೆ. ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕುವಂಥ ಒಂದು ಕೆಲಸ ಯಾವುದು ಮಾಡ್ತದಪ್ಪ ಅಂದ್ರೆ ಯಾವುದು ಮಾಡ್ತದ್ರಿ? ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಏನು ಮಾಡ್ತದಪ್ಪ ಅಂದ್ರೆ ಈ ಎರಡು ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕ್ತದ ಒಂದು, ನೆಕ್ಸ್ಟ್ ನೀರಿನ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ. ಇವೆರಡು ಬಾಷ್ಪ ವಿಸರ್ಜನೆಯ ಪ್ರಮುಖ ಕಾರ್ಯಗಳಾಗಿವೆ ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಜೀವಕ್ರಿಯೆಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳು, ಈ ಪ್ರಶ್ನೆಗಳು ಕರ್ನಾಟಕ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತಹ, ಕರ್ನಾಟಕ ರಾಜ್ಯದ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ 2019ರಿಂದ 2025ರವರೆಗಿನ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿವರೆಗೆ ವಿವರವಾಗಿ ಅಧ್ಯಯನ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಇದೇ ಜೀವಕ್ರಿಯೆಗಳಿಗೆ ಸಂಬಂಧಿಸಿದಂತಹ 2019ರಿಂದ 2025ರ SSLC ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ 2 ಅಂಕದ ಪ್ರಶ್ನೆಗಳು ಹಾಗೂ 3 ಅಂಕದ ಪ್ರಶ್ನೆಗಳನ್ನು ವಿವರವಾಗಿ ಅಧ್ಯಯನ ಮಾಡೋಣ ಎಂದು ಹೇಳುತ್ತಾ, ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ